ಬಾಗಲಕೋಟೆ ನವನಗರದಲ್ಲಿ ನಕಲಿ ಐಸ್ ಕ್ರೀಮ್ ಘಟಕಗಳ ಬಂದು ಕೆಮಿಕಲ್ಲು ಸ್ವಚ್ಛತೆ ಇಲ್ಲ, ಕಚಡ ನೀರಲ್ಲೆಲ್ಲ ಮಾಡಿ ಒಳ್ಳೊಳ್ಳೆ ಕಂಪನಿಗಳ ಹೆಸರು ತುಂಬಿ ಹಾಕಿ ಕಳಿಸ್ತಿದ್ದಾರಂತೆ. ಈ ಪೊಲೀಸ್ನವರು ಅಧಿಕಾರಿಗಳನ್ನ ಕತೆ ಕಾಯ್ತಿದ್ದೀರಾ? ವಿಜಯನಗರ ಜಿಲ್ಲೆಯ ತಾಯಿ ಮಕ್ಕಳ ಆಸ್ಪತ್ರೆ ಹೆರಿಗೆಯಾದ 3 ದಿನದ ಬಳಿಕ ಬಾಣಂತಿ ಮೃತಪಟ್ಟಿದ್ದಾರೆ. ವೈದ್ಯರ ನಿರ್ಲಕ್ಷ್ಯ ಅಂತ ಕುಟುಂಬ. ಹಾಗೇನಿಲ್ಲ, ಏನೋ ಒಂದು ವ್ಯತ್ಯಾಸ ಆಗಿದೆ, ತೊಂದರೆ ಮುಂದಾಗ್ದಂಗೆ ನೋಡ್ಕೊಳ್ಳೋಣ. ಬೇಕಾದ್ರೆ ನಿಮ್ಮ ಮನೆಯವ್ರಿಗೆ ಹೋಗಿದ್ದಾರಾ? ಇನ್ನೊಂದು ಮನೆ ನೋಡೋಣ, ನಮ್ಮ ಮನೇಲಿ ಏನಾಗಿಲ್ಲ, ತಲೆ ಕೆಡಿಸ್ಕೊಂಡು. ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಎಂಬ ಶಾಸಕ ಮಹಿಳಾ ದಿನ ಆಚರಿಸಿ ಸೀರೆ ಕೊಡಕ್ಕೆ ಹೋದ್ರಂತೆ. ಮಹಿಳೆಲ್ಲ ಸಿಕ್ಕಾಪಟ್ಟೆ ಸೇರಿ ಓರ್ವ ಮಹಿಳೆ ಕೈ ಮುರ್ಕೊಂಡಿದ್ದಾರಂತೆ. ಬಹಳ ಸಂತೋಷ. ನಿಮಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ, ಒಂದು ಸೀರೆಗಾಗಿ ಹೋರಾಟ ಮಾಡಿ. ನಾಚಿಕೆನೂ ಆಗಲ್ವಾ ಅಂತ. ನ್ಯಾಯಾಧೀಶರ ಕೊಟ್ಟಿಗೆ ಏಕಾಏಕಿ ನುಗ್ಗದಂತೆ ರೌಡಿ ಶೀಟರ್ ಒಬ್ಬ, ಯಾರ ವಿನಯ್ ಅಂತ, ಅವನನ್ನು ಬಂಧಿಸಿದ್ದಾರೆ ಪೊಲೀಸ್ನವರು. ರಂಪಾಟ ಮಾಡ್ದ ಅನ್ನೋ ಕಾರಣ. ಲಿಂಗಾಯತ ಜಾತಿ ಅಲ್ಲ, ಅದೊಂದು ಪಂಥ. ಹಾಗಾಗಿ ಸರ್ಕಾರ ಗೊಂದಲನೆಲ್ಲ ಸರಿಪಡಿಸಬೇಕು ಅಂತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾಧ್ಯಕ್ಷ ಶಂಕರ ಬಿದ್ರಿ ಹೇಳ್ತಾರೆ. ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ಕೋಚು ಮತ್ತು ಬಿಜೆಪಿ ಸಂಸದ ಆಗಿದ್ದ ಗೌತಮ್ ಗಂಭೀರ್ಗೆ ಕೊಲ್ಲೋದಾಗಿ ಐಸಿಸ್ ಕಾಶ್ಮೀರ ಹೆಸರಿನಲ್ಲಿ ಬಂದಿದೆಯಂತೆ ಇದು ಬೆದರಿಕೆ. ಅವರು ದೂರು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಯಾರು ಅವಹೇಳನಕಾರಿ ಪೋಸ್ಟ್ ಹಾಕಿದ್ರಂತೆ, ಅದಕ್ಕೆ ಬಿಜೆಪಿ IT ಸೆಲ್ ಮೇಲೆ FIRನ ಹಾಕಿದ್ದಾರೆ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್. ಉಡುಪಿಯಲ್ಲಿ ಶೂನ್ಯ ನೆರಳು ದಿನ. 23.5 ಡಿಗ್ರಿ ವಾಲಿರುವ ಭೂಮಿಯಲ್ಲಿ ನಡೆಯುವ ಕೌತುಕ. ಮನುಷ್ಯ ವಸ್ತು ಎಲ್ಲ ನೆರಳನ್ನು ಕಳ್ಕೊಂಡಿತ್ತು. ಇದಕ್ಕೆ ಜನರಿಗೆ ವಿವರಣೆ ಕೊಟ್ಟಿದ್ದಾರೆ ಅಲ್ಲಿಯ ಖಗೋಳಶಾಸ್ತ್ರ ವಿಭಾಗದ ಪೂರ್ಣಪ್ರಜ್ಞಾ ಕಾಲೇಜಿನವರು. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ 32 ದಿನಕ್ಕೆ 4,55,95,00,000 ರೂಪಾಯಿದು ಕಾಣಿಕೆ ಬಂದಿದೆಯಂತೆ. ಚಿನ್ನ, ಬೆಳ್ಳಿ, ಡ್ಯಾಶು ಸಂತೋಷ.